ಗೆಲ್ಲೋ ಜೆಡಿಎಸ್ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆಯಾ? ಈ ಹಿಂದೆ ಸಂಪರ್ಕ ಮಾಡಿದವರತ್ತ ಮತ್ತೆ ಕಾಂಗ್ರೆಸ್ ಕಣ್ಣಿಟ್ಟಿದ್ದು, ಸಮೀಕ್ಷೆಗಳ ಪ್ರಕಾರ ಮಿಶ್ರ ಫಲಿತಾಂಶ ಬರುವಂತಹ ಹಿನ್ನೆಲೆಯಲ್ಲಿ ಹೊಸ ಲೆಕ್ಕಾಚಾರವನ್ನ ಮಾಡ್ತಾ ಇದೆ ಕಾಂಗ್ರೆಸ್. ಈ ಹಿಂದೆ ಯಾರ್ಯಾರಿಗೆ ಸಂಪರ್ಕ ಮಾಡಿತ್ತಲ್ಲ ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ. ಗೆಲ್ಲೋ ಅಭ್ಯರ್ಥಿಗಳನ್ನ ತುಮಕೂರು, ಕೋಲಾರ ಅಭ್ಯರ್ಥಿಗಳಿಗೆ ಗಾಳ ಹಾಕ್ತಾ ಇದೆಯಂತೆ. ಮುನ್ನೆಚ್ಚರಿಕೆಯಿಂದ ಈಗಲೇ ಅಭ್ಯರ್ಥಿಗಳಿಗೆ ಗಾಳ ಹಾಕ್ತಾ ಇದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಫಲಿತಾಂಶ ಇನ್ನೂ ಕೂಡ ಮತ ಎಣಿಕೆ ಆರಂಭ ಆಗಬೇಕು. ನಾಳೆ ಬೆಳಗ್ಗೆ 8 ಗಂಟೆಗೆ 17 ಗಂಟೆಗಳ ಕಾಲ ಬಾಕಿ ಇದೆ. ಸ್ಪಷ್ಟ ಚಿತ್ರಣ ಸಿಗಬೇಕು ಅಂತ ಹೇಳಿದ್ರೆ ನಾಳೆ ಮಧ್ಯಾಹ್ನದವರೆಗೂ ಕಾಯಬೇಕು. ಆದ್ರೆ ಈಗಲೇ ಎಲ್ಲಾ ಪಕ್ಷಗಳು ರಣತಂತ್ರವನ್ನ ಹೆಣಿತಾ ಇದೆ. ಗಾಳ ತುಮಕೂರು, ಈಗನೇ ಅಭ್ಯರ್ಥಿಗಳನ್ನ ತಮಗೆ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಇದೆ. ಈ ಹಿಂದೆ ಸಂಪರ್ಕ ಮಾಡಿದ್ರಲ್ಲ ಒಂದ್ ಕಡೆ ಅಭ್ಯರ್ಥಿಗಳ ಪರವಾಗಿ, ಆ ಸಂದರ್ಭದಲ್ಲಿ ಆಗದವ್ರನ್ನ ಈಗ ಆಪರೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಲೀಡರ್ಸ್. ಈ ಹಿನ್ನೆಲೆಯಲ್ಲಿ ಎಲ್ಲಾ ಪ್ರಯತ್ನಗಳು ಆರಂಭ ಆಗಿದೆ, ಲೆಕ್ಕಾಚಾರಗಳು ಆರಂಭ ಆಗಿದೆ. ಯಾರ್ಯಾರು ನಮ್ಮ ಕಡೆ ಬರಬಹುದು ಅನ್ನುವಂತಹ ಲೆಕ್ಕಾಚಾರಗಳನ್ನ ನಡೆಸಲಾಗ್ತಾ ಇದೆ. ಯಾರಿಗೆ ಗಾಳ ಹಾಕಿದ್ರೆ ನಮ್ಗೆ ಉಪಯೋಗ ಆಗತ್ತೆ, ಯಾರು ಇದೆ, ಏನಾದ್ರೂ ಕಡಿಮೆ ಬಂದ್ರೆ, ಸರಳ ಬಹುಮತ ಸಿಗದೆ ಇದ್ದಂತಹ ಸಂದರ್ಭದಲ್ಲಿ ಸರ್ಕಾರ ರಚನೆಗೆ ಒಂದಷ್ಟು ಸೀಟ್ಗಳು ಬೇಕು ಅಂತ ಆದ್ರೆ ಆ ಒಂದು ಕ್ರಮವಾಗಿಯೇ, ಮುನ್ನೆಚ್ಚರಿಕಾ ಕ್ರಮವಾಗಿ ಕಾಂಗ್ರೆಸ್ಗೆ ರಣತಂತ್ರವನ್ನ ಹೆಣಿತಾ ಇರೋದು. ಆಪರೇಷನ್ಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ನಾಯಕರು. ಯಾರ್ಯಾವ ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಗೆಲ್ತಾರೆ, ಯಾರನ್ನ ಮೊದಲೇ ಕಾಂಟ್ಯಾಕ್ಟ್ ಮಾಡಲಾಗಿತ್ತು, ಆ ಅಭ್ಯರ್ಥಿಗಳಿಗೆ ಈಗ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ. ಈಗ ನಾವು ಗಮನಿಸಿ ಊಹಿಸಲಾದ ಕೆಲಸ ಆಗಬಾರದು ಅನ್ನುವ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಆಲ್ರೆಡಿ ಈಗ ರಣತಂತ್ರವನ್ನ ಹೆಣಿತಾ ಇರೋದು. ಯಾವ ತಂತ್ರ ಅಂತ ಹೇಳಿದ್ರೆ, ಜೆಡಿಎಸ್ ಗೆಲ್ಲುವ ಅಭ್ಯರ್ಥಿಗಳಿಗೆ ಈಗಲೇ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ನೀವು ನಮಗೆ ಸಪೋರ್ಟ್ ಮಾಡಬೇಕು ಅನ್ನೋದನ್ನ ಕೇಳುವಂತಹ ಪ್ರಯತ್ನ. ಫಲಿತಾಂಶಕ್ಕೂ ಮುನ್ನವೇ ಸಿಎಂ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಟವಲ್ ಹಾಕಿದ್ದಾರೆ. ಬಲವಾಗಿ ಸಿಎಂ ಆಗುವ ಬಿಚ್ಚಿಟ್ಟಿದ್ದಾರೆ. ಅಧ್ಯಕ್ಷರಾಗಿರುವ ನಾನು ಪಕ್ಷಕ್ಕಾಗಿ ಏನ್ ಮಾಡಿದೆ, ಯಾವ ರೀತಿಯಾಗಿ ಹಗಲಿರಲು ಕಷ್ಟಪಟ್ಟೆ, ಪಕ್ಷ ಸಂಘಟನೆ ಹೇಗ್ ಮಾಡಿದೆ, ಕಾಂಗ್ರೆಸ್ ಅನ್ನ ಇಷ್ಟರ ಮಟ್ಟಿಗೆ ನಾವು ರಾಜ್ಯದಲ್ಲಿ ತರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದನ್ನ ಹೇಳುವಂತಹ ಪ್ರಯತ್ನ. ನಮಗೆ ಬಹುಮತ ಬರುತ್ತೆ ಅಂತ ಎಚ್ಚರಿಕೆ ಹೇಳ್ತಾ ಇದ್ರು, ಕಾರ್ಯಕರ್ತರಿಗೆ ಧೈರ್ಯ ತುಂಬೋದಕ್ಕೆ ಹೇಳ್ತಿದ್ರು. ನಾನಂತೂ ನಿವೃತ್ತಿ ಆಗೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ ಡಿಕೆಶಿ. HDK ರೆಸ್ಟ್ಗೆ ಹೋಗಿದ್ದಾರೆ. ಪಾಪ ನಾನು ಯಾಕೆ ಅವ್ರ ಬಗ್ಗೆ ಮಾತನಾಡಲಿ, ಸಿಂಗಾಪುರಕ್ಕಾದ್ರೂ ಹೋಗ್ಲಿ, ಮುಂಬೈಗಾದ್ರೂ ಹೋಗ್ಲಿ ಅಂತ ಹೇಳಿದ್ದಾರೆ ಡಿಕೆಶಿ. ಶ್ರಮ ಪಟ್ಟಿದ್ದೀನಿ. ನನಗೆ ಸೋನಿಯಾ ಗಾಂಧಿ ಅವರು ಅಧಿಕಾರ ಯಾವಾಗ ಕೊಟ್ಟರು, ದಿನೇಶ್ ಗುಂಡೂರಾಯರು ನನ್ನ ಕೈಯಲ್ಲಿ ಆಗಲ್ಲ ಅಂತ ವಾಲಂಟಿಯರ್ ರಿಸೈನ್ ಮಾಡಿದ್ರು. ಸಿದ್ದರಾಮಯ್ಯ ಸಾಹೇಬರು ನಾನು ಬೈ ಎಲೆಕ್ಷನ್ ಆದಮೇಲೆ ನೈತಿಕವಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಕೊಟ್ಟರು. ಆಗ ನನಗೆ ಈ ಜವಾಬ್ದಾರಿ ಕೊಟ್ಟರು. ನಾನು ಆವತ್ತಿಂದ ಮಲಗಿಲ್ಲ, ಮಲಗಕ್ಕೂ ಬಿಟ್ಟಿಲ್ಲ. ನಾನು ನನ್ನ ಪಕ್ಷಕ್ಕೆ ಏನು ಮಾಡಬೇಕು ಹೇಳಿದ್ದೀನಿ, ಪಕ್ಷಕ್ಕೆ ಏನು ಮಾಡಬೇಕು ಮಾಡಿದ್ದೀನಿ. ಸೊ ಅದರಿಂದ ಈಗ ಯಾವ ಸಂದರ್ಭನೂ ಉದ್ಭವ ಆಗುವುದಿಲ್ಲ. ಎಲ್ಲರೂ ನಮ್ಗೆ ಸಹಕಾರ ಕೊಡ್ತಾರೆ, ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಹಿರಿಯರು ಇರ್ಬೋದು, ಕಿರಿಯರು ಇರ್ಬೋದು, ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಒಂದು ಉತ್ತಮವಾದಂತಹ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಕೊಡ್ತಾರೆ. ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ. ನಂಗೆ ನಂಬಿಕೆ ಇಲ್ಲ. ನನ್ನ ನಂಬಿಕೆ 141 ಸೀಟು. ನಮ್ಮ ಸ್ಯಾಂಪಲ್ ಸೈಜು ಜಾಸ್ತಿ ಇದೆ, ಎಕ್ಸಿಟ್ ಪೋಲ್ ಸ್ಯಾಂಪಲ್ ಸೈಜು ಕಡಿಮೆ ಇದೆ. ಕಾಂಗ್ರೆಸ್ ಪರವಾಗಿ ಒಂದು ದೊಡ್ಡ ಗಾಳಿ, ತೆರೆನೂ ಇಲ್ಲ ಮರೆನೂ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಏನಂದ್ರೆ, ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ, ಸಿಂಗಾಪುರ್ಗೆ ಹೋಗ್ಬೇಕಾದ್ರೆ ನಾವು ಮೈತ್ರಿಗೆ ಸಿದ್ಧ ಅಂತ ಒಂದು ಮಾತು ಹೇಳಿದ್ದಾರೆ. ನೋಡಿ, ನನಗೆ ಅವರು ಏನು ಹೇಳ್ತಾರೆ, ಏನು ಮಾಡ್ತಾರೆ, ಅವರು ಏನು ಹೇಳ್ತಾ ಇದ್ರು, ನಮಗೆ ನೀಚಿರವಾದಂಥ ಬಹುಮತ ಬರ್ತದೆ ಅಂತ ಅವ್ರು